ನಮಸ್ಕಾರ ಸ್ನೇಹಿತರೆ, ಸಮಸ್ತ ಕನ್ನಡಿಗರಿಗೆ ಪ್ರವೀಣ್ ಮಡಿವಾಳ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಿಮಗೆ ಹೇಳೋಕೆ ಹೊರಟಿರುವ ಕತೆ ಏನಪ್ಪ ಅಂದ್ರೆ, ಒಂದು ಸಣ್ಣ ಇಸ್ತ್ರಿ ಅಂಗಡಿ ಅಂದ್ರೆ ಲಾಂಡ್ರಿ ಶಾಪ್ ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದ ಒಬ್ಬ ತಂದೆ ತನ್ನ ಮಗನ ಕೆಟ್ಟ ವರ್ತನೆಯಿಂದ ಅವಮಾನಕ್ಕೆ ಒಳಗಾಗಿ ತನ್ನ ಪ್ರಾಣವನ್ನು ಕಳೆದುಕೊಂಡ ಒಬ್ಬ ತಂದೆಯ ಕತೆ. ಒಂದು ಊರಿನಲ್ಲಿ ರಾಜಪ್ಪ ಮತ್ತೆ ಧನಂಜಯ ಎಂಬ ತಂದೆ ಮಕ್ಕಳು ಇರುತ್ತಾರೆ. ರಾಜಪ್ಪನ ಕುಟುಂಬ ತುಂಬಾ ಎಂದರೆ ತುಂಬಾ ಬಡ ಕುಟುಂಬವಾಗಿರುತ್ತದೆ. ಈ ಬಡತನಕ್ಕೆ ಕಾರಣವೇನೆಂದರೆ ರಾಜಪ್ಪ ತಾನು ಅಳವಡಿಸಿಕೊಂಡ ಕೆಟ್ಟ ಚಟಗಳು. ಹೌದು ಸ್ನೇಹಿತರ, ರಾಜಪ್ಪ ಇಸ್ತ್ರಿಯ ಕೆಲಸವನ್ನು ಮಾಡಿ ಅದರಿಂದ ಬಂದ ಅಷ್ಟೋ ಇಷ್ಟೋ ದುಡ್ಡಿನಲ್ಲಿ ತಮ್ಮ ಅವತ್ತಿನ ಹೊಟ್ಟೆ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದ ಬಡತನದ ಮನೆಯವರಾಗಿದ್ದರು. ರಾಜಪ್ಪನಿಗೆ ಓದು ಎಂಬುದು ಸರಿಯಾಗಿ ತಲೆಗೆ ಹತ್ತಿರಲಿಲ್ಲ. ಆದ್ದರಿಂದ ರಾಜಪ್ಪ ಕೆಟ್ಟ ಸ್ನೇಹಿತರ ಸಹವಾಸ ಮಾಡಿ ಕೆಟ್ಟ ಚಟಗಳನ್ನು ಕಲಿತು ಕೊನೆಗೆ ನಾನು ಚಟವನ್ನು ಕಲಿಯಬಾರದು, ಇದು ತಪ್ಪು ಎಂದು ತಿಳಿಯುವಷ್ಟರಲ್ಲಿ ಎಲ್ಲವೂ ಕೈಮೀರಿ ಹೋಗಿ ಅವರಿಗೂ ಕೂಡ ಉಳಿದುಕೊಂಡಿದ್ದು ಕೊನೆಯಲ್ಲಿ ಇಸ್ತ್ರಿ ಮಾಡುವ ಕೆಲಸವೇ ಹೊರತು ಮತ್ಯಾವ ಕೆಲಸವೂ ಆಗಿರಲಿಲ್ಲ. ಸ್ನೇಹಿತರೆ, ರಾಜಪ್ಪನಿಗೆ ಧನಂಜಯ ಎಂಬ ಒಬ್ಬ ಮಗ ಇದ್ದ. ಧನಂಜಯನಿಗೆ ತಾಯಿ ಪ್ರೀತಿ ಸಿಕ್ಕಿರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಅವರ ತಾಯಿ ತೀರಿ ಹೋಗಿದ್ದರು. ತಾಯಿಯ ಪ್ರೀತಿಯನ್ನು ಕಾಣದ ಮಗನಿಗೆ ಯಾವುದೇ ಕಷ್ಟಗಳು ಬಾರದಂತೆ, ಅದೆಷ್ಟೇ ಕಷ್ಟಗಳಿದ್ದರೂ ತೋರದಂತೆ ಬೆಳೆಸಿದ್ದ ತಂದೆ ರಾಜಪ್ಪ ಮಗ ಏನೇ ಕೇಳಿದರೂ ಇಲ್ಲ ಎನ್ನುತ್ತಿರಲಿಲ್ಲ. ಬ್ರ್ಯಾಂಡೆಡ್ ಬಟ್ಟೆಗಳು, ಬ್ರ್ಯಾಂಡೆಡ್ ಬೈಕ್, ಬ್ರ್ಯಾಂಡೆಡ್ ಶೂ, ಬ್ರ್ಯಾಂಡೆಡ್ ವಾಚ್, ಒಳ್ಳೆಯ ಕಾಲೇಜಿನಲ್ಲಿ ಶಿಕ್ಷಣ ಅಭ್ಯಾಸವನ್ನು ಪಡಿಸುತ್ತಿದ್ದ. ತಂದೆಯ ವಿಚಾರ ಇದ್ದದ್ದು ಒಂದೇ, ನನ್ನ ಮಗ ನನ್ನಂತೆ ಹಾಳಾಗಬಾರದು. ಯಾವುದೇ ಕಷ್ಟವಿಲ್ಲದೆ ಅವನು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿ ಅವನು ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ನಿಲ್ಲಬೇಕು ಎಂಬುದಾಗಿತ್ತು. ಆದರೆ ಅಲ್ಲಿ ನಡೆದದ್ದೇ ಬೇರೆ. ಒಳ್ಳೆಯ ಬಟ್ಟೆ ಧರಿಸಿ ಯಾವುದೇ ಕಷ್ಟಗಳು ಇಲ್ಲದೆ ಕಾಲೇಜಿಗೆ ಹೋಗಿ ತನ್ನ ಆಡಂಬರದ ಜೀವನ ಶೈಲಿಯನ್ನು ಅನುಭವಿಸುತ್ತಿದ್ದ ಧನಂಜಯ ತನ್ನ ತಂದೆಯ ಕಷ್ಟವನ್ನು ಒಂದು ದಿನವಾದರೂ ಕೇಳಲಿಲ್ಲ, ಅರ್ಥ ಮಾಡಿಕೊಳ್ಳಲಿಲ್ಲ. ಖರ್ಚಿಗೆ ಬೇಕಾದಾಗ ದುಡ್ಡು ಮಾತ್ರ ಸರಿಯಾಗಿ ಕೇಳುತ್ತಲೇ ಇದ್ದ. ತಂದೆ ಪ್ರತಿದಿನ ಬೈಕ್ ಪೆಟ್ರೋಲಿಗೆ ಅಂತಾನೆ ಧನಂಜಯನಿಗೆ ಹಣವನ್ನು ನೀಡುತ್ತಿದ್ದರು. ಹೀಗೆ ಒಂದು ದಿನ ಧನಂಜಯ ಕಾಲೇಜಿಗೆ ರೆಡಿಯಾಗಿ ತನ್ನ ಅಪ್ಪನ ಮುಂದೆ ಬಂದು ನಿಂತು ಖರ್ಚಿಗೆ ದುಡ್ಡು ಕೇಳುತ್ತಾನೆ. ಆಗ ತಂದೆಗೆ ಸರಿಯಾಗಿ ದುಡಿಮೆಯಾಗಿರಲಿಲ್ಲ. ಆಗ ತಂದೆ ಧನಂಜಯನಿಗೆ ಹೇಳ್ತಾರೆ, ಮಗನೇ, ಇವತ್ತು ಸರಿಯಾಗಿ ದುಡಿಮೆಯಾಗಿಲ್ಲ, ಇವತ್ತು ಒಂದು ದಿನ ಅಡ್ಜಸ್ಟ್ ಮಾಡಿಕೊಂಡು ಹೋಗು, ನಾಳೆ ಕೊಡುತ್ತೇನೆ ಎಂದು ಅವರು ಪ್ರೀತಿಯಿಂದ ಹೇಳಿದರು. ಆಗ ಧನಂಜಯ ಪುಸ್ತಕವನ್ನು ತನ್ನ ತಂದೆಯ ಮುಂದೆ ಬಿಸಾಕಿ ಅಲ್ಲಿಂದ ಹೊರಟು ಬಿಡ್ತಾನೆ. ಅದನ್ನು ನೋಡಿ ನೊಂದ ತಂದೆ ತಮ್ಮ ಹಿಂದೆ ಆಗಿರುವ ಪರಿಸ್ಥಿತಿಯನ್ನು ನೆನೆಸಿಕೊಂಡು ಎಲ್ಲ ನನ್ನ ಹಣೆ ಬರಹವೇ ಸರಿ ಎಂದು ತುಂಬಾ ಬೇಜಾರಾಗಿ ಬಿಡ್ತಾರೆ. ಅವತ್ತಿನ ದಿನ ಸಂಜೆ ಲಾಂಡ್ರಿಯಲ್ಲಿ ಸರಿಯಾಗಿ ಕೆಲಸವಿಲ್ಲದ ಕಾರಣ ದುಡಿಮೆಯಾಗಿರಲಿಲ್ಲ. ಆ ತಂದೆಗೆ ದುಡ್ಡಿನ ಪರಿಸ್ಥಿತಿ ಎಷ್ಟು ಕಷ್ಟವಾಗಿತ್ತು ಎಂದರೆ ತನ್ನ ಬೈಕಿಗೆ ಪೆಟ್ರೋಲ್ಗೂ ಕೂಡ ದುಡ್ಡಿರಲಿಲ್ಲ. ಅವತ್ತು ರಾಜಪ್ಪ ತನ್ನ ಬೈಕ್ನ ತಳ್ಳಿಕೊಂಡು ಮನೆ ಕಡೆಗೆ ಹೋಗ್ತಾ ಇರ್ತಾನೆ. ತನ್ನ ತಂದೆ ಹೋಗುವ ದಾರಿಯಲ್ಲೇ ಮಗ ಧನಂಜಯ ತನ್ನ ಸ್ನೇಹಿತರೊಡನೆ ಸಿಗರೇಟ್ ಸೇದಿಕೊಂಡು ಕುಳಿತಿರುತ್ತಾನೆ. ಅದು ಎಷ್ಟರ ಮಟ್ಟಿಗೆ ಎಂದರೆ ತನ್ನ ತಂದೆ ಕೆಲಸ ಮುಗಿಸಿಕೊಂಡು ಈ ದಾರಿಯಲ್ಲೇ ಬರುತ್ತಾರೆ. ಅವರು ನಾನು ಮಾಡುತ್ತಿರುವ ಈ ಕೆಟ್ಟ ಚಟವನ್ನು ನೋಡಿದರೆ ಅವರ ಮನಸ್ಸಿಗೆ ಎಷ್ಟು ನೋವಾಗಬಹುದು ಎಂಬ ಸಣ್ಣ ಪ್ರಜ್ಞೆ ಇಲ್ಲದಿರುವಷ್ಟು. ರಾಜಪ್ಪ ಬೈಕ್ ತಳ್ಳಿಕೊಂಡು ಬರುತ್ತಿರುವಾಗ ಮಗನ ಸ್ಥಿತಿಯನ್ನು ನೋಡುತ್ತಾರೆ. ಮಗನ ಈ ಸ್ಥಿತಿಯನ್ನು ನೋಡಿದ ರಾಜಪ್ಪ, ನನ್ನ ಮಗ ನಾನು ದುಡ್ಡು ಕೊಡದೇ ಇದ್ದರೆ ಹೀಗೆ ಪೋಲಿ ಹುಡುಗರ ಜೊತೆ ಸೇರಿ ನನ್ನಂತೆ ಚಟವನ್ನು ಕಲಿತು ಹಾಳಾಗಿ ಬಿಡ್ತಾನೆ ಎಂದು ಆ ತಂದೆ ಮಗನಿಗೋಸ್ಕರ ಸಾಲವನ್ನು ಮಾಡಿ ಮಗನಿಗೆ ಹಣವನ್ನು ಕೊಡಲು ಪ್ರಾರಂಭಿಸುತ್ತಾರೆ. ಆದರೆ ತಂದೆಯ ನಿಸ್ವಾರ್ಥ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದ ಮಗ ಕಾಲೇಜಿನ ನೆಪದಲ್ಲಿ ಪೋಲಿ ಸ್ನೇಹಿತರೊಡನೆ ಸೇರಿ ಲೈಫ್ ಎಂಜಾಯ್ ಮಾಡುತ್ತಾ ಕೆಟ್ಟ ಕೆಟ್ಟ ಚಟವನ್ನು ಕಲಿತು ಹಾಳಾಗಲು ಪ್ರಾರಂಭಿಸುತ್ತಾನೆ. ಎಷ್ಟೇ ಹೇಳಿದರೂ ಮಗ ಅಪ್ಪನ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿರಲಿಲ್ಲ. ಬಿಸಿ ರಕ್ತ, ಚಂಚಲ ವಯಸ್ಸಿನ ಮನಸ್ಸು, ಒಳ್ಳೆದು ಕೆಟ್ಟದ್ದು ಅರಿಯದ ವಯಸ್ಸು, ಹೇಗೆ ತಾನೇ ಅವರ ಮಾತನ್ನು ಕೇಳ್ತಾರೆ ಹೇಳಿ? ಮಗನ ಇಷ್ಟು ಅವಾಂತರವನ್ನು ನೋಡಿದ ತಂದೆ ಮನೆಯಲ್ಲಿ ಮಗ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದರು. ಮಗ ಮನೆ ಬಾಗಿಲಿಗೆ ಬಂದು ನಿಲ್ಲೋದೇ ತಡ ಮನೆಯ ಒಳಗಿಂದ ಧನಂಜಯನ ಬ್ಯಾಗು ಹೊರಗೆ ಬಂದು ಬಿಡುತ್ತೆ. ಬ್ಯಾಗನ್ನು ತೆಗೆದುಕೊಂಡು ಮನೆ ಬಿಟ್ಟು ಹೊರಟು ಬಿಡುತ್ತಾನೆ. ಒಂದೇ ಒಂದು ಬಾರಿ ಅಪ್ಪ, ನನ್ನದು ತಪ್ಪಾಗಿದೆ, ಕ್ಷಮಿಸಿ ಎಂದು ಕೇಳಿಕೊಂಡಿದ್ದರೆ ಮಗನ ತಪ್ಪನ್ನು ಅಳಿಸಿ ಅವನನ್ನು ಕ್ಷಮಿಸದೆ ಇರೋಕೆ ತಂದೆಯನು ಕಟಕನೆ. ಆದರೆ ಧನಂಜಯ ದುರಂಕಾರದಿಂದ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾನೆ. ಇವನು ಮನೆ ಬಿಟ್ಟು ಬಂದಿದ್ದಾನೆ. ಇವನ ಹತ್ತಿರ ದುಡ್ಡಿಲ್ಲ ಎಂದು ಗೊತ್ತಾದ ನಂತರ ಅವನ ಸ್ನೇಹಿತರು ಕೂಡ ಮರೆಯಾಗಿ ಬಿಡುತ್ತಾರೆ. ಆಗ ಧನಂಜಯ ಬೀದಿ ಬೀದಿ ಸುತ್ತಾಡೋಕೆ ಆರಂಭಿಸುತ್ತಾನೆ. ಅದನ್ನು ಕಂಡ ತಂದೆಯ ಜೀವ ತಡೆಯಲಿಲ್ಲ. ಮಗನನ್ನು ಮತ್ತೆ ಕರೆದು ತನ್ನ ಬಟ್ಟೆಯಲ್ಲಿ ಸಿಕ್ಕ ಸಿಗರೇಟನ್ನು ಕೊಟ್ಟು
ಹೇಳ್ತಾರೆ. ಸಿಗರೇಟ್ ಅನ್ನು ನೀನು ಸುಟ್ಟರೆ ಅದು ನಿನ್ನ ಜೀವನವನ್ನೇ ಸುಟ್ಟು ಬಿಡುತ್ತದೆ. ಆಗ ತನ್ನ ತಪ್ಪಿನ ಅರಿವಾಗಿ ತನ್ನ ತಂದೆಯನ್ನು ತಬ್ಬಿ ಕಣ್ಣೀರಿಟ್ಟು ಅಳುತ್ತಾನೆ. ಆದರೆ ಅವನು ಆ ಚಟಗಳಿಂದ ಹೊರಬರೋಕೆ ಸಾಧ್ಯವಾಗದೆ ಮತ್ತೆ ಅದೇ ಫ್ರೆಂಡ್ಸ್, ಅದೇ ತಿರುಗಾಟ, ಅದೇ ಚಟವನ್ನು ಪ್ರಾರಂಭಿಸಿ ಬಿಡುತ್ತಾನೆ. ಇದನ್ನೆಲ್ಲ ಕಂಡು ರಾಜಪ್ಪ ಅದೇ ಕೋಪದಲ್ಲಿ ಮಗನಿಗೆ ಬೈದು ಬುದ್ಧಿ ಹೇಳ್ತಾ ಇರ್ತಾರೆ. ದೊಡ್ಡವರು ತುಂಬಾ ಅನುಭವವುಳ್ಳವರು. ಅವರು ಹೇಳುವ ಮಾತುಗಳು ನಮ್ಮ ಒಳ್ಳೆಯದಕ್ಕೆ ಆಗಿರುತ್ತದೆ ಹೊರತು ಕೆಟ್ಟದ್ದಕ್ಕಲ್ಲ. ಹೀಗೆ ಮಗನಿಗೆ ಬುದ್ಧಿ ಹೇಳ್ತಾ ಇರಬೇಕಾದ್ರೆ ಮಾತಿಗೆ ಮಾತು ಬೆಳೆದು ತಂದೆ ಮತ್ತು ಮಗನ ನಡುವೆ ದೊಡ್ಡ ವಾದ ನಡೆದು ಜಗಳವಾಗಿ ಬಿಡುತ್ತೆ. ಜಗಳದಲ್ಲಿ ತಂದೆ ಮಗನಿಗೆ ಒಂದು ಏಟು ಹಾಕ್ತಾರೆ. ಚಟಕ್ಕೆ ತುತ್ತಾಗಿರುವ ಮಗ, ತಂದೆಯ ಮೇಲೆ ಕನಿಕರವೇ ಇಲ್ಲದ ಮಗ ಜಗಳದಲ್ಲಿ ತಂದೆಯ ಮೇಲೆ ವಾಪಸ್ ಕೈ ಮಾಡಿಬಿಡುತ್ತಾನೆ. ತನ್ನ ಮಗನ ಎಲ್ಲ ಅವಾಂತರವನ್ನು ನೋಡಿ ಸಹಿಸಿಕೊಳ್ಳುತ್ತಿದ್ದ ರಾಜಪ್ಪ ತನ್ನ ಮಗ ವಾಪಸ್ ಕೈ ಮಾಡಿದ್ದನ್ನು ಮಾತ್ರ ಸಹಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ಅದೇ ನೋವಿನಿಂದ ಕೊರಗಿ ಆ ವಿಚಾರದಿಂದ ಹೊರಬರಲು ಸಾಧ್ಯವಾಗದೆ ರಾಜಪ್ಪ ನೇಣು ಬಿಗಿದುಕೊಂಡು ತಮ್ಮ ಪ್ರಾಣವನ್ನು ಬಿಟ್ಟರು. ತಂದೆ ಹೋದ ಮೇಲೆ ಮಗನ ಪರಿಸ್ಥಿತಿ ನಾಯಿಗಿಂತ ಕಡಿಯಾಗಿ ಬಿಡುತ್ತದೆ. ಏಕೆಂದರೆ ಕೈಯಲ್ಲಿ ಕೆಲಸ ಇಲ್ಲ, ಖರ್ಚಿಗೆ ಹಣ ಕೊಡಲು ತಂದೆ ಇಲ್ಲ, ಮಾಡಿ ಬಡಿಸಲು ತಾಯಿ ಇಲ್ಲ. ಇದೆಲ್ಲ ಆದ ನಂತರ ಹಿಂದಿನದನ್ನು ನೆನೆಸಿ ಕಣ್ಣೀರಿಟ್ಟರೆ ಏನು ಫಲವಿಲ್ಲ. ಯಾವುದೇ ಒಂದು ವಸ್ತು ಮತ್ತು ವ್ಯಕ್ತಿಯ ಬೆಲೆ ಇರುವಾಗಲೇ ಅರ್ಥ ಮಾಡಿಕೊಳ್ಳಬೇಕು. ಕಳೆದುಕೊಂಡ ಮೇಲೆ ನಾವೆಷ್ಟೇ ಬೇಡಿಕೊಂಡರೂ ಅದು ನಮಗೆ ಸಿಗುವುದಿಲ್ಲ. ಕೊನೆಗೆ ಮಗ ಧನಂಜಯ ಅಪ್ಪನ ನೆಪದಲ್ಲಿ ಅಪ್ಪ ಮಾಡುತ್ತಿದ್ದ ಸಣ್ಣ ಲಾಂಡ್ರಿ ಅಂಗಡಿಯಲ್ಲಿ ದುಡಿಯಲೇ ಬೇಕಾಗಿ ಬರುತ್ತದೆ. ಆಗ ಅಪ್ಪ ಪಡುತ್ತಿದ್ದ ಕಷ್ಟ ಒಂದೊಂದಾಗಿ ಅನುಭವಕ್ಕೆ ಬರುತ್ತಾ ಹೋಗುತ್ತದೆ. ಆದರೆ ಎಲ್ಲ ಮುಗಿದು ಹೋದ ಮೇಲೆ ಏನು ಅರಿವಾದರೆ ಏನು ಪ್ರಯೋಜನ ಅಲ್ಲವೇ. ತಾಯಿಯಾದವಳು ಹೆತ್ತಳು, ಅತ್ತಳು, ತುತ್ತು ಕೊಟ್ಟಳು. ತಂದೆಯಾದ ಬಡಜೀವ ಹೆತ್ತದ್ದು ಇಲ್ಲ, ಹೊತ್ತದ್ದು ಇಲ್ಲ. ಆದರೂ ಕೊನೆ ತನಕ ಮಕ್ಕಳಿಗಾಗಿ ದುಡಿದು ಸತ್ತದ್ದು ಯಾರಿಗೂ ಗೊತ್ತೇ ಆಗಲಿಲ್ಲ. ಇದು ಇವತ್ತಿನ ನೊಂದ ತಂದೆಯ ಕಥೆಯಾಗಿತ್ತು ಸ್ನೇಹಿತರ. ಈ ಕತೆ ಹೇಗಿತ್ತು, ಈ ಕಥೆಯಿಂದ ನೀವೇನು ತಿಳಿದುಕೊಂಡ್ರಿ ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದೆ ಇನ್ನೂ ಈ ತರಹದ ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಮತ್ತೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ. ನಾನು ನಿಮ್ಮ PM ಅಂದ್ರೆ ಪ್ರವೀಣ್ ಮಡಿವಾಳ್.